ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಜಾನನ ಸಂಕಷ್ಟಹರ ಚತುರ್ಥಿ ಯಾವ ದಿನ ಬಂದಿದೆ, ಇನ್ನು ಚತುರ್ಥಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ, ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ, ಚಂದ್ರೋದಯ ಸಮಯ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆ ಈ ಗಜಾನನ ಸಂಕಷ್ಟಹರ ಚತುರ್ಥಿ ದಿನ ಗಣಪತಿಗೆ ಈ ಒಂದು ವಸ್ತುವನ್ನು ಅರ್ಪಿಸೋದ್ರಿಂದ ನಿಮ್ಮ ಎಲ್ಲ ಸಂಕಷ್ಟಗಳು ಕೂಡ ದೂರ ಆಗುತ್ತೆ. ಗಜಾನನ ಸಂಕಷ್ಟಹರ ಗಣಪತಿಯನ್ನು ಭಕ್ತಿಯಿಂದ ಸ್ಮರಿಸೋದ್ರಿಂದ ಸಕಲ ಕಷ್ಟಗಳು ದೂರವಾಗಿ ಬುದ್ಧಿ, ಜ್ಞಾನ ಹಾಗೂ ಸಮೃದ್ಧಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ನಾಳೆ ಬೆಳಗ್ಗೆ ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ನಾಳೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಕೆಂಪು ಅಥವಾ ಹಳದಿ ಬಣ್ಣದ ವಸ್ತ್ರಗಳನ್ನು ನಾವು ಧರಿಸ್ಬೇಕಾಗತ್ತೆ. ಇನ್ನು ನೀವು ಸಂಕಲ್ಪವನ್ನು ಮಾಡ್ಕೋಬೇಕು. ಇಂದು ನಾನು ನನ್ನ ಕುಟುಂಬದ ಅಭಿವೃದ್ಧಿಗಾಗಿ ನಾನು ಸಂಕಷ್ಟಹರ ವ್ರತವನ್ನು ಮಾಡ್ತಾ ಇದ್ದೀನಿ ಅಂತ ನೀವು ಮನಸ್ಸಿನಲ್ಲೇ ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ. ಸಂಕಲ್ಪವನ್ನು ಮಾಡಿಕೊಂಡು ಗಣೇಶನಿಗೆ ಪ್ರಿಯವಾದ ವಸ್ತುಗಳು ನೀವು ಸಮರ್ಪಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಪ್ರಿಯವಾದ ವಸ್ತುಗಳು ಯಾವುವು ಅನ್ನೋದಾದರೆ ದೂರ್ವ ಅಂದರೆ ಗರಿಕೆ ಹುಲ್ಲು ಗಣಪತಿಗೆ ಅರ್ಪಣೆಯನ್ನು ಮಾಡಬೇಕು. 21 ಗರಿಕೆ ಹುಲ್ಲಿನ ಜೋಡಿಗಳನ್ನು ನೀವು ಅರ್ಪಿಸ್ಬೇಕಾಗತ್ತೆ. ಅದ್ರ ಜೊತೆ ಕೆಂಪು ದಾಸವಾಳವನ್ನು ಅರ್ಪಿಸೋದ್ರಿಂದ ಧನಾಕರ್ಷಣೆಗೆ ಅತ್ಯಂತ ಶ್ರೇಷ್ಠವಾದ ಕೆಂಪು ದಾಸವಾಳ ಅಂತ ಕೂಡ ಹೇಳ್ಬೋದು. ಇನ್ನು ಈ ಹೂವನ್ನು ಅರ್ಪಣೆ ಮಾಡೋದ್ರಿಂದ ನಿಮ್ಮ ಎಲ್ಲ ಯಾವುದೇ ಹಣದ ಸಮಸ್ಯೆಗಳಿದ್ರೂ ಕೂಡ ದೂರ ಆಗುತ್ತೆ. ಇನ್ನು ನೈವೇದ್ಯ ಅಂತ ಬಂದರೆ ಮೋದಕ ಆಗ್ಬೋದು, ಬೆಲ್ಲ ಆಗ್ಬೋದು, ತೆಂಗಿನಕಾಯಿಯನ್ನು ನೀವು ನೈವೇದ್ಯವಾಗಿ ಅರ್ಪಣೆಯನ್ನು ಮಾಡಬೇಕು. ಇನ್ನು ಸಂಜೆ ಪೂಜೆ ಹಾಗೂ ಚಂದ್ರೋದಯದ ಆರ್ಘ್ಯದ ಸಮಯ. ಇನ್ನು ನಾವು ಬೆಳಗ್ಗೆನೂ ಕೂಡ ಪೂಜೆಯನ್ನು ಮಾಡ್ಕೊಂಡಿರ್ತೀರಿ, ಅದೇ ರೀತಿಯಾಗಿ ನಾವು ಇನ್ನು ಸಂಜೆ ಕೂಡ ಪೂಜೆ ಮಾಡ್ಕೊಬೇಕಾಗುತ್ತೆ. ಬೆಳಗ್ಗೆ ನೀವು ಸಂಕಲ್ಪವನ್ನು ಮಾಡಿಕೊಂಡು ಇಡೀ ದಿನ ಉಪವಾಸವನ್ನು ಇದ್ದು ನಾನು ಸಂಜೆ ಚಂದ್ರೋದಯದ ನಂತರ ನಾನು ಉಪವಾಸವನ್ನು ಬಿಡ್ತೀನಿ ಅಂತ ನೀವು ಸಂಕಲ್ಪವನ್ನು ಮಾಡ್ಕೊಬೇಕು. ಒಂದು ದಾಸವಾಳದ ಹೂವಾಗಲಿ ಅಥವಾ ದಾಸವಾಳ ಹೂವು ಇಲ್ಲ ಅಂದರೆ ಯಾವುದಾದ್ರೂ ಒಂದು ಕೆಂಪು ಹೂವು ಹಾಗೆಯೇ ಅಕ್ಷತೆಯನ್ನು ಕೈಯಲ್ಲಿ ಇಟ್ಕೊಂಡು ನಿಮಗೇನು ಬೇಕೋ ಅದನ್ನು ಸಂಕಲ್ಪವನ್ನು ಮಾಡಿಕೊಂಡು ನೀವು ಗಣಪತಿಯ ಪಾದದ ಹತ್ರ ಇಡಬೇಕಾಗತ್ತೆ. ಇನ್ನು ಸಂಜೆ ನೀವು ಒಳ್ಳೆಯ ಶುಭ ಸಮಯ ಯಾವುದು ಪೂಜೆ ಮಾಡ್ಕೊಳ್ಳೋಕ್ಕೆ ಅನ್ನೋದಾದರೆ 6:30ರಿಂದ 8:30 ಒಳಗೆ ನೀವು ಪೂಜೆಯನ್ನು ಮಾಡ್ಕೊಬೇಕಾಗತ್ತೆ. ಆ ಸಮಯದಲ್ಲಿ ಗಣಪತಿಗೆ ನೀವು ಇಷ್ಟವಾದ ಮೋದಕ ಹಾಕ್ಬೋದು, ಕಡುಬು ಹಾಕ್ಬೋದು, ಹಾಗೆಯೇ ಬೆಲ್ಲವನ್ನು ಕೂಡ ಇಡ್ಬೋದು, ಕೊಬ್ಬರಿಯನ್ನು ಹಿಡಿದು ಈ ರೀತಿಯಾಗಿ ಇಟ್ಟು ನೀವು ಗಣಪತಿಯ ಅಷ್ಟೋತ್ತರಗಳನ್ನು ಹೇಳಿಕೊಂಡು ಇನ್ನು ಸಂಕಷ್ಟಹರ ಗಣಪತಿಯ ಬುಕ್ ಕೂಡ ಬರ್ತಾ ಇದೆ. ಆ ಬುಕ್ಕನ್ನು ಓದ್ಕೊಂಡು ವ್ರತದ ಕಥೆಯನ್ನು ಓದಿ ನೀವು ಕರ್ಪೂರದಿಂದ ಹಾಗೆಯೇ ತುಪ್ಪದ ಬತ್ತಿಯಿಂದ ನೀವು ಆರತಿಯನ್ನು ಮಾಡಬೇಕಾಗತ್ತೆ. ಇನ್ನು ನಾವು ಧನಾಕರ್ಷಣೆ ಹೆಚ್ಚಾಗಬೇಕು, ಸಾಲದ ಸುಳಿಯಿಂದ ನಾವು ಮುಕ್ತರಾಗಬೇಕು ಅನ್ನೋದಾದರೆ ಈ ದಿನ ನೀವು ಯಾವ ಕೆಲಸವನ್ನು ಮಾಡಬೇಕು ಅನ್ನೋದಾದರೆ ಈ ದಿನ ತುಂಬಾ ಶಕ್ತಿಶಾಲಿ ಆದ ಒಂದು ಉಪಾಯವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೇನು ಬೇಕು ಅನ್ನೋದಾದರೆ ಒಂದು ಗರಿಕೆ ಹುಲ್ಲು ಹಾಗೆಯೇ ಹೆಸರು ಕಾಳು ಮತ್ತು ಬೆಲ್ಲ ಬೇಕಾಗತ್ತೆ. ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ. ಆ ಕೆಂಪು ಬಟ್ಟೆಯಲ್ಲಿ ನೀವು ಒಂದು 21 ಗರಿಕೆ ಹಾಕ್ಬೋದು ಅಥವಾ ನಿಮ್ಗೆ ಎಷ್ಟು 2 ಗರಿಕೆ ಸಿಕ್ಕರೆ 2 ಗರಿಕೆ ಹುಲ್ಲನ್ನು ಇಟ್ಟು ಅದರ ಮೇಲೆ ಸಣ್ಣದಾಗಿರುವಂಥ ಒಂದು ತುಂಡು ಬೆಲ್ಲವನ್ನು ಇಡಬೇಕಾಗತ್ತೆ. ಮತ್ತು 11 ಹೆಸರು ಕಾಳನ್ನು ಇಡಬೇಕಾಗತ್ತೆ. ಅಂದರೆ ಗ್ರೀನ್ ಕಲರ್ ಇರುವಂಥ ಹೆಸರು ಕಾಳನ್ನು ನೀವು ಇಡಬೇಕಾಗತ್ತೆ. ಆ ಕೆಂಪು ಬಟ್ಟೆಯಲ್ಲಿ ಈ 3 ವಸ್ತು ಅಂದರೆ ಗರಿಕೆ, ಬೆಲ್ಲ ಹಾಗೂ ಹೆಸರು ಕಾಳು ಈ 3ಅನ್ನು ಇಟ್ಟು ನೀವು ಅದನ್ನು ಗಂಟು ಕಟ್ಟಬೇಕು. ಗಂಟು ಕಟ್ಟಿ ನೀವು ಗಣಪತಿಯ ಮುಂದೆ ಇಟ್ಟು ನೀವು ಇದಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಇಟ್ಟು ನೀವು ಪೂಜೆಯನ್ನು ಒಂದು ಹೂವನ್ನು ಇಟ್ಟು ಪೂಜೆಯನ್ನು ಮಾಡಿ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅಂತ ಹೇಳ್ತಾ ನೀವು 108 ಸಾರಿ ಓಂ ಗಂ ಗಣಪತಿಯೇ ಅನ್ನುವ ಮಂತ್ರವನ್ನು ಹೇಳ್ತಾ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಆ ಗಂಟನ್ನು ಕಟ್ಟಿ ಪೂಜೆ ಮಾಡಿದಾದ ಮೇಲೆ ನೀವು ನಂತರ ಚಂದ್ರನಿಗೂ ಕೂಡ ಹೋಗಿ ಆರ್ಘ್ಯವನ್ನು ಕೊಡಬೇಕು. ಅಂದರೆ ನಾವು ಈ ದಿನ ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಶುದ್ಧವಾದ ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಹಾಲನ್ನು, ಕಾಯಿಸಿರೋ ಹಾಲಾದರೂ ಪರವಾಗಿಲ್ಲ, ಹಸಿ ಹಾಲಾದರೂ ಪರವಾಗಿಲ್ಲ, ಹಾಲನ್ನು ಹಾಕಿ ಒಂದು ಬಿಳಿ ಹೂವನ್ನು ಹಾಕಿ ಅದನ್ನು ಹೋಗಿ ನೀವು ಟೆರೆಸ್ ಮೇಲೆ ಹಾಕ್ಬೋದು ಅಥವಾ ನೀವು ಬಾಲ್ಕನಿಯಲ್ಲಿ ನಿಂತ್ಕೊಂಡು ನೀವು ಚಂದ್ರನನ್ನು ನೋಡ್ತಾ ಚಂದ್ರ ದೇವನಿಗೆ ಆರ್ಘ್ಯವನ್ನು ಕೊಡಬೇಕಾಗತ್ತೆ. ಓಂ ಚಂದ್ರಾಯ ನಮಃ ಅಂತ ಹೇಳ್ತಾ ನೀವು ಚಂದ್ರ ದೇವನಿಗೆ ಆರ್ಘ್ಯವನ್ನು ಕೊಟ್ಟು ಮತ್ತು ಈ ದಿನ ಆದಷ್ಟು ನೀವು ಬೆಳಗ್ಗೆಯಿಂದ ಉಪವಾಸವನ್ನು ಇರ್ತೀರ, ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಥವಾ ಮನೆಯಲ್ಲಿ ಪೂಜೆ ಆದ ನಂತರ ಚಂದ್ರ ದೇವನಿಗೆ ಆರ್ಘ್ಯವನ್ನು ಕೊಟ್ಟ ನಂತರ ನೀವು ಉಪಹಾರವನ್ನು ಸೇವನೆ ಮಾಡಬೇಕಾಗತ್ತೆ. ಇನ್ನು ಆ ಗಂಟು ಎಷ್ಟು ದಿನ ಇರಬೇಕು, ಎಲ್ಲಿ ಇಡಬೇಕು ಅನ್ನೋದಾದರೆ
ಈಗ ನೀವು ರಾತ್ರಿ ಪೂಜೆ ಮಾಡ್ಕೊಂಡಿರ್ತೀರ, ರಾತ್ರಿ ಪೂಜೆ ಮಾಡಿಕೊಂಡು ನೀವು ಎಲ್ಲ ಆದಮೇಲೆ ಉಪಹಾರ ತಿಂದಿದ್ದಾದಮೇಲೆ ಅಂದರೆ ಚಂದ್ರದೇವನಿಗೆ ಹಾರಗೆ ಕೊಟ್ಟು ನೀವು ದೇವಸ್ಥಾನಕ್ಕೆ ಹೋಗ್ಬಂದು ಎಲ್ಲ ಆದಮೇಲೆ ಇನ್ನೇನು ರಾತ್ರಿ ಮಲ್ಗಕ್ಕೆ ಹೋಗ್ತೀರಾ, ಆ ಸಮಯದಲ್ಲಿ ಆ ಗಂಟನ್ನು ತೊಗೊಂಡೋಗಿ ನೀವು ಕ್ಯಾಶ್ ಬಾಕ್ಸಲ್ಲಿ ಇಡಬೇಕಾಗುತ್ತೆ ಸ್ನೇಹಿತರೆ. ಇದಕ್ಕೆ ನೆಕ್ಸ್ಟು ತೆಗೆದು ಪೂಜೆ ಮಾಡಬೇಕು ಆ ಥರ ಏನೂ ಇಲ್ಲ. ನೀವು ಕ್ಯಾಶ್ ಬಾಕ್ಸಲ್ಲಿ ಇಡಿ, ಎಷ್ಟು ದಿನ ಬೇಕಾದರೂ ಇರ್ಬೋದು. ನೀವು ನಂತರ ಅದು ತುಂಬ ಹಳೇದಾಯಿತು ಅಂದಲ್ಲಿ ಬೇಕಾದರೆ ಅದನ್ನು ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಹಾಕಿ ನೆಕ್ಸ್ಟು ಗಜಾನನ ಸಂಕಷ್ಟಹರ ಚತುರ್ಥಿ ಅಥವಾ ಮಾಮೂಲಿ ಸಂಕಷ್ಟಹರ ಚತುರ್ಥಿ ದಿನವೂ ಈ ರೀತಿಯಾಗಿ ನೀವು ಗಂಟು ಕಟ್ಟಿ ಕ್ಯಾಶ್ ಬಾಕ್ಸಲ್ಲಿ ಇಡಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಗೆ ಧನಾಕರ್ಷಣೆ ಅನ್ನೋದು ಹೆಚ್ಚಾಗುತ್ತೆ, ವ್ಯಾಪಾರ ಅಭಿವೃದ್ಧಿ ಕೂಡ ಹೆಚ್ಚಾಗುತ್ತೆ. ನೀವು ಈ ಗಂಟನ್ನು ತೊಗೊಂಡೋಗಿ ವ್ಯಾಪಾರ ಮಾಡೋ ಸ್ಥಳದಲ್ಲೂ ಕೂಡ ನಿಮ್ಮ ಕ್ಯಾಶ್ ಬಾಕ್ಸ್ ಇಟ್ಟಿರ್ತೀರಲ್ಲ ಅಲ್ಲೂ ಕೂಡ ಇಡ್ಬೋದು. ಇನ್ನು ಮನೇಲೂ ಕೂಡ ನೀವು ಕ್ಯಾಶ್ ಬಾಕ್ಸಲ್ಲಿ ಇಡ್ಬೋದು. ಮನೇಲಿ ಇಡ್ತೀನಿ ಅಂದರೆ ಇದನ್ನು ಕೂಡ ಎಷ್ಟು ದಿನ ಬೇಕಾದರೂ ಇರ್ಬೋದು ಸ್ನೇಹಿತರೆ. ಇದನ್ನೇನು ನೆಕ್ಸ್ಟ್ ಮಂತ್ ಚೇಂಜ್ ಮಾಡಬೇಕು, ನೆಕ್ಸ್ಟ್ ವೀಕ್ ಚೇಂಜ್ ಮಾಡಬೇಕು ಆ ಥರ ಏನೂ ಇಲ್ಲ. ನಿಮ್ಗೆ ಯಾವತ್ತು ಚೇಂಜ್ ಮಾಡಬೇಕು ಅನಿಸುತ್ತೋ ಆ ದಿನ ನೀವು ಯಾವುದಾದ್ರೂ ಬಿಳಿ ಎಕ್ಕದ ಗಿಡದ ಕೆಳಗಡೆ ಹಾಕಿ ನೀವು ನಂತರ ನೀವು ಇದೇ ಥರನೇ ಮಾಡ್ಕೊಬೋದು. ಇನ್ನು ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಇನ್ನು ಸಂಕಷ್ಟಹರ ಚತುರ್ಥಿ ನಾಳೆ ಇದೆ. ಎಲ್ಲರೂ ಗಜಾನನ ಸಂಕಷ್ಟಹರ ವ್ರತವನ್ನು ಆಚರಣೆಯನ್ನು ಮಾಡಿ ಬೆಳಗ್ಗೆಯಿಂದ ಸಂಜೆ ರಾತ್ರಿ ತನಕ ಉಪವಾಸವನ್ನು ಇದ್ದು ಗಣಪತಿಯನ್ನು ಆರಾಧನೆ ಮಾಡೋದ್ರಿಂದ ನಿಮ್ಮ ಎಲ್ಲ ಸಂಕಷ್ಟಗಳು ಕೂಡ ದೂರವಾಗುತ್ತೆ. ಯಾರೆಲ್ಲ ವ್ಯಾಪಾರ ಆಗ್ತಾ ಇಲ್ಲ, ಧನಾಕರ್ಷಣೆ ಹೆಚ್ಚಾಗಬೇಕು, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಬೇಕು ಅನ್ನೋರು ಈ ದಿನ ತಪ್ಪದೆ ಎಲ್ಲರೂ ಕೂಡ ಈ ಗಜಾನನ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಆಚರಣೆ ಮಾಡಿ ಗಣಪತಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.